ವಿಷ ಕುಡಿ ಸಾಯ್ತೀನಿ ಎಂದಿದ್ದ ದರ್ಶನ್ಗೆ ಕೊಂಚ ರಿಲೀಫ್. ಕೊಲೆ ಆರೋಪಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಆದೇಶ. ವಿಷ ಕುಡಿ ಸಾಯ್ತೀನಿ ಅಂತ ಹೇಳಿದ್ದ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಜೈಲಿನ ನಿಯಮದಂತೆ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಆದೇಶ ಹೊರಬಿದ್ದಿದೆ. ಸ್ವಂತ ಖರ್ಚಿನಿಂದ ವಿಶೇಷ ಸೌಲಭ್ಯ ಪಡೆಯೋ ಅವಕಾಶ ಇಲ್ಲ. ಜೈಲಿನ ನಿಯಮಾವಳಿಗಳ ಪ್ರಕಾರ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಆದೇಶ ಕೊಟ್ಟಿದೆ ಕೋರ್ಟ್. 64ನೇ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶ IP ನಾಯ್ಕ್ ಆದೇಶವನ್ನ ಕೊಟ್ಟಿದ್ದಾರೆ. ನನಗೆ ಬದುಕೋದಕ್ಕಾಗ್ತಾ ಇಲ್ಲ, ವಿಷ ಕುಡಿ ಅಂತ ಮನವಿ ಮಾಡಿದ್ರು. ಕನಿಷ್ಠ ಸೌಲಭ್ಯವೂ ಇಲ್ಲ ಅಂತ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ರು. ಕೊಲೆ ಆರೋಪಿ ದರ್ಶನ್ಗೆ ಈಗ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಆದೇಶ ಕೊಡಲಾಗಿದೆ. ಸ್ವಂತ ಖರ್ಚಿನಿಂದ ವಿಶೇಷ ಸೌಲಭ್ಯ ಪಡೆಯೋದಕ್ಕೆ ಅವಕಾಶ ಇಲ್ಲ. ಜೈಲಿನ ನಿಯಮಾವಳಿಗಳ ಪ್ರಕಾರ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಆದೇಶ ಕೊಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದುರ್ವರ್ತನೆ ತೋರಿದ್ರೆ ದರ್ಶನ್ ಶಿಫ್ಟ್ ಆಗೋದು ಪಕ್ಕ. ಅನುಚಿತ ವರ್ತನೆ ತೋರಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ IGPಗೆ ಅಧಿಕಾರ ಕೊಡಲಾಗಿದೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಅಧಿಕಾರ ಕಾರಾಗೃಹದ IGPಗೆ ನೀಡಲಾಗಿದೆ. ಸನ್ನಡತೆಯಿಂದ ಜೈಲಲ್ಲಿದ್ರೆ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಅವಕಾಶ, ಇಲ್ಲ ಅಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಕಳೆದ ಬಾರಿಯಂತೆ ಕಳ್ಳಾಟ ಆಡಿದ್ರೆ ದರ್ಶನ್ ಎತ್ತಂಗಡಿ ಗ್ಯಾರಂಟಿ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಯೋದಕ್ಕೆ ದರ್ಶನ್ಗೆ ಅನುಮತಿ ಸಿಕ್ಕಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಮುಂದುವರಿತಾರೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ದುರ್ವರ್ತನೆ ತೋರೋ ಹಾಗಿಲ್ಲ. ಅನುಚಿತ ವರ್ತನೆ ತೋರಿದ್ರೆ ಬೇರೆ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಬಹುದು. ಅನುಚಿತ ವರ್ತನೆಯನ್ನ ತೋರಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ IGPಗೆ ಅಧಿಕಾರವನ್ನ ಕೊಡಲಾಗಿದೆ. ಅಲ್ಲಿಗೆ ಆರೋಪಿ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಜೈಲಾಧಿಕಾರಿಗಳು ಮನವಿ ಮಾಡಿ ಏನು ಅರ್ಜಿ ಹಾಕಿದ್ರು ಆ ಅರ್ಜಿ ವಜಾ ಆಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಸದ್ಯಕ್ಕಂತೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಇಲ್ಲ. ಬಳ್ಳಾರಿ ಜೈಲಲ್ಲಿ ಸೆರೆವಾಸದ ಭೀತಿಯಿಂದ ಪಾರಾಗಿದ್ದಾರೆ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಉಳಿಯೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ದರ್ಶನ್ ಶಿಫ್ಟ್ ಕೋರಿದ್ದ ಜೈಲಾಧಿಕಾರಿಗಳ ಅರ್ಜಿ ಕೋರ್ಟ್ನಿಂದ ವಜಾ ಆಗಿದೆ. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರಿದ್ದ ಅರ್ಜಿ ವಜಾ ಆಗಿದೆ. ಜೈಲಿನಲ್ಲಿ ಅನುಚಿತ ವರ್ತನೆ ತೋರಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಆಗೋದು ಪಕ್ಕ. IGPಗೆ ಈ ಅಧಿಕಾರವನ್ನ ಕೋರ್ಟ್ ಕೊಟ್ಟಿದೆ. ಈಗಂತೂ ಸದ್ಯಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಉಳ್ಕೋತಾರೆ. ಆದ್ರೆ ಆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಏನಾದ್ರೂ ಅನುಚಿತ ವರ್ತನೆ ಮಾಡಿದ್ರೆ ಕಳೆದ ಬಾರಿಯಂತೆ ರಾಜಾತಿಥ್ಯ ಇನ್ನೊಂದು ಮತ್ತೊಂದು ಅಂತಹ ಘಟನೆಗಳೇನಾದ್ರೂ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಮರುಕಳಿಸಿದ್ರೆ ಆಗ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಪಕ್ಕ. ಬಳ್ಳಾರಿ ಜೈಲಿಗೆ ಎಲ್ಲಿ ಶಿಫ್ಟ್ ಆಗ್ಬಿಡ್ತೀನೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ರು. ಆದ್ರೆ ಈಗ ಟೆನ್ಷನ್ ದೂರ ಆಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡುವಂತೆ ಕೋರ್ಟ್ ಆದೇಶ ಕೊಟ್ಟಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಸಿಗತ್ತೆ. ಕನಿಷ್ಠ ಸೌಲಭ್ಯ ಅಂದ್ರೆ ಏನ್ ಸಿಗತ್ತೆ? ಜೈಲಿನಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡುವಂತೆ
ಕೊಟ್ಟಿರೋದು. ಕನಿಷ್ಠ ಸೌಲಭ್ಯ ಅಂತ ಅಂದ್ರೆ ಏನೇನಿರುತ್ತೆ? 5 ಜೊತೆ ಬಟ್ಟೆ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಜೈಲಿನಲ್ಲಿ. 5 ಜೊತೆ ಬಟ್ಟೆ ಇಟ್ಕೋಬಹುದು. ಕನಿಷ್ಠ ಸೌಲಭ್ಯದ ಅಡಿಯಲ್ಲಿ ದರ್ಶನ್ಗೆ ತಟ್ಟೆ, ಲೋಟ, ಹಾಸಿಗೆ, ದಿಂಬು ಜೈಲಿನ ಒಳಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, 2 ಅರ್ಜಿಯ ಆದೇಶ ಈಗ ಹೊರಗಡೆ ಬರೋದಕ್ಕಿದ್ದು, ಆ 2 ಅರ್ಜಿಯ ಆದೇಶ ಹೊರಬಿದ್ದಿದೆ. ಒಂದು ಸೌಲಭ್ಯ ಬೇಕು ಅಂತ, ಹಾಸಿಗೆ, ದಿಂಬು ಇಂಥ ಸೌಲಭ್ಯ ಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ. ಇನ್ನೊಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಅಂತ. ಅಲ್ಲಿಗೆ ದರ್ಶನ್ ಒಂದ್ ಸ್ವಲ್ಪ ಈಗ ಆರಂಭದಲ್ಲಿ ರಿಲೀಫ್ ಸಿಕ್ಕಂತಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಮುಂದುವರಿತಾರೆ. ಜೊತೆಗೆ ಜೈಲಿನ ಕನಿಷ್ಠ ಸೌಲಭ್ಯ ಏನಿದೆ ಅದು ಸಿಗತ್ತೆ ಅಂತ. ಸೊ ಏನೆಲ್ಲ ಆದೇಶವನ್ನ ಕೋರ್ಟ್ ಕೊಟ್ಟಿದೆ? ಕನಿಷ್ಠ ಸೌಲಭ್ಯ ಅಂದ್ರೆ ಆ ಲಿಸ್ಟ್ ಅಲ್ಲಿ ಏನೇನಿರುತ್ತೆ? ಶ್ವೇತಾ, ಹೌದು, 2 ಅರ್ಜಿಗಳ ಒಂದು ತೀರ್ಪನ್ನ ಇದೀಗ ಕೋರ್ಟ್ ಕೊಟ್ಟಿರುವಂತದ್ದು. CCH 68 ಏನಿದೆ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ 57 ಅಲ್ಲಿ ವಿಚಾರಣೆ ನಡೀತಿತ್ತು, ಅದು ಜಡ್ಜ್ ರಜೆ ಇರೋ ಕಾರಣ ಇವತ್ತು ಆದೇಶವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಬೇರೆ ಬೇರೆ ಜೈಲುಗಳಿಗೆ ಒಂದು ಶಿಫ್ಟ್ ಮಾಡುವಂತಹ ವಿಚಾರ. ಕೇವಲ ದರ್ಶನ್ ಮಾತ್ರ ಅಲ್ಲ, ನಾಗರಾಜು, ಪ್ರದೂಷ್, ಲಕ್ಷ್ಮಣ್ಣು ಇವರೆಲ್ಲ ಅರ್ಜಿಯನ್ನು ಕೂಡ ಕೋರ್ಟ್ ರಿಜೆಕ್ಟ್ ಮಾಡಿರುವಂತದ್ದು. ಅಂದ್ರೆ ಯಾರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಒಂದು ಶಿಫ್ಟ್ ಮಾಡುವಂತಹ ಒಂದು ಸಕಾರಣಗಳು ಇಲ್ಲಿ ಕಂಡು ಬರ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ ಅಲ್ಲಿ ಉಲ್ಲೇಖವನ್ನ ಕೋರ್ಟ್ ಮಾಡಿರುವಂತದ್ದು. ಹೀಗಾಗಿ ಇದು ಬಳ್ಳಾರಿ ಜೈಲಿಗೆ ಒಂದು ದರ್ಶನ ಶಿಫ್ಟ್ ಮಾಡುವಂತಹ ಅರ್ಜಿ ಏನಿದೆ, ಆ ಒಂದು ಅರ್ಜಿಯನ್ನ ತಿರಸ್ಕಾರವನ್ನ ಮಾಡಿರುವಂತದ್ದು. ಅಂದ್ರೆ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟು ಒಂದು ಬಳ್ಳಾರಿ ಜೈಲಿಗೆ ದರ್ಶನ್ ಮತ್ತೆ ಬೇರೆ ಬೇರೆ ಉಳಿದ ಆರೋಪಿಗಳು, ಒಟ್ಟು ದರ್ಶನ್ ಸೇರಿದ 5 ಬೇರೆ ಬೇರೆ ಜೈಲಿಗೆ ಒಂದು ಸ್ಥಳಾಂತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಅರ್ಜಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ಸಕಾರಣಗಳಿಲ್ಲ. ಈ ಹಿಂದೆ ತಪ್ಪಾಗಿತ್ತು, ಹೌದು, ಆಗ ಶಿಫ್ಟ್ ಮಾಡಿದ್ರು. ಆದ್ರೆ ಇದೀಗ ಯಾವುದೇ ರೀತಿಯಾದಂತ ಒಂದು ತಪ್ಪಾಗಿಲ್ಲ. ಒಂದು ವೇಳೆ ಏನಾದ್ರೂ ಸ್ಥಳಾಂತರ ಮಾಡೋದಕ್ಕೆ ಮಾಡ್ಲೇಬೇಕು ಅಂತಂದ್ರೆ ಆ ಒಂದು ಅಧಿಕಾರವನ್ನ ಕಾರಾಗೃಹ ಇಲಾಖೆಯ IG ಅವರೇ ಮಾಡಬಹುದು. ಸ್ಥಳಾಂತರವನ್ನ ಮಾಡುವಂತಹ ಒಂದು ತೀರ್ಮಾನವನ್ನ ಅವರು ತೆಗೆದುಕೊಳ್ಬಹುದು. ಹೀಗಾಗಿ ಈ ಒಂದು ಅರ್ಜಿಯನ್ನ ತಿರಸ್ಕೃತ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಕೋರ್ಟ್ ತಮ್ಮ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇದು ಒಂದೆಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ಗೆ ಒಂದು ಕನಿಷ್ಠ ಸೌಲಭ್ಯಗಳನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಜೈಲಿನ ಅಧಿಕಾರಿಗಳಿಗೆ ಒಂದು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಂದಷ್ಟು ನಿಯಮಗಳಿರುತ್ತೆ. ಅದು ವಿಚಾರಣೆ ಇದೆ. ಜೈಲಿನ ಕೈದಿಗಳಿಗೆ 5 ಜೊತೆ ಬಟ್ಟೆಯನ್ನ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತೆ ಆತ ಇರುವಂತಹ ಸೆಲ್ನ ಸುತ್ತಮುತ್ತ ಒಂದಷ್ಟು ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶಗಳಿರುವಂತದ್ದು. ಮತ್ತೆ ಅವ್ರಿಗೆ ಒಂದು ಸಪರೇಟ್ ಆದಂತಹ ತಟ್ಟೆ ಮತ್ತೆ ಲೋಟ, ಹೀಗೆ ಒಂದು ಕನಿಷ್ಠ ಮೂಲ ಸೌಲಭ್ಯಗಳೇನಿದೆ ಆ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ದರ್ಶನ್ಗೆ ಸೂಚನೆಯನ್ನ, ಅಂದ್ರೆ ಕೋರ್ಟ್ ಜೈಲ್ ಅಧಿಕಾರಿಗಳ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಎಲ್ಲ ಒಂದು ಕನಿಷ್ಠ ಸೌಲಭ್ಯಗಳನ್ನ ದರ್ಶನ್ಗೆ ನೀಡಿ ಅಂತ ಅಂದ್ಬಿಟ್ಟು ಆರ್ಡರ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ದರ್ಶನ್ಗೆ ಒಂದಷ್ಟು ಕೊಂಚ ಜೈಲಿಗೆ ಹೋದ್ಮೇಲೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಆಗಸ್ಟ್ 14ನೇ ತಾರೀಕು ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರೆ. ಅವತ್ತಿಂದನೂ ಕೂಡ ಕೆಲವೊಂದು ಕಠಿಣ ನಿಯಮಗಳನ್ನ ಒಂದು ದರ್ಶನ್ಗೆ ಹೇರಲಾಗಿರುತ್ತೆ. ಅಂದ್ರೆ ಕಾರಾಗೃಹದ ಒಂದು ಸೆಲ್ ಏನಿದೆ, ದರ್ಶನ್ ಇರುವಂತಹ ಸೆಲ್ನಲ್ಲೇ ಇರಬೇಕು. ಬೇರೆ ಬೇರೆ ಒಂದು ಲಾಸ್ಟ್ ಟೈಮ್ ಆಗಿದಂತಹ ರಾಜ್ಯಕೀಯ ಪ್ರಕರಣದಿಂದ ಎಚ್ಚೆತ್ತು ಜೈಲಧಿಕಾರಿಗಳು ಈ ಬಾರಿ ಯಾವುದೇ ರೀತಿಯಾದಂತಹ ಒಂದು ಮುಜುಗರ ತರುವಂತಹ ವಿಚಾರ ಕಾರಾಗೃಹ ಇಲಾಖೆ ಮೇಲೆ ಬರಬಾರದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಆರ್ಡರ್ ಅನ್ನ ಇದು ಆಗಿತ್ತು. ಹೀಗಾಗಿ ಒಂದು ಕಠಿಣ ನಿಯಮಗಳನ್ನ ಹೇರಿದ್ರು. ಅದಕ್ಕೆ ಸ್ವಲ್ಪ ತಡಿಲಿಕ್ಕೆ ದರ್ಶನ್ಗೆ ಸಿಕ್ಕಿರುವಂತದ್ದು. ಸದ್ಯಕ್ಕೆ ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ 5 ಜೊತೆ ಬಟ್ಟೆ, ಒಂದು ತಟ್ಟೆ ಮತ್ತೆ ದಿಂಬು ಮತ್ತೆ ಸೆಲ್ ಏನಿದೆ, ಸೆಲ್ಲಿನ ಅಕ್ಕಪಕ್ಕ ಒಂದು ವಾಕಿಂಗ್ ಮಾಡೋದಕ್ಕೂ ಕೂಡ ಕೋರ್ಟ್ ಇದೀಗ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.